ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕದಿಂದ ದಿನಾಂಕ ಆಗಸ್ಟ್ 11, 2024 ರಂದು ಅಗ್ನಿವೀರ ಸೈನ್ಯದ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದ 18 ಅಭ್ಯರ್ಥಿಗಳಿಗೆ ಹುನಗುಂದ ಪಟ್ಟಣದ ವಿಎಂಎಸ್ಆರ್ ಕಾಲೇಜಿನ ಮೈದಾನದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಸುಬೇದಾರ ಬಾಲಪ್ಪ ಕಿರಸೂರರ ನೇತೃತ್ವದಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ ದಳವಾಯಿರು ಮತ್ತು ಇತರೆ ಮಾಜಿ ಸೈನಿಕರ ಉಪಸ್ಥಿತಿಯಲ್ಲಿ ಪ್ರಪ್ರಥಮ ಬಾರಿಗೆ ಉಚಿತ ದೈಹಿಕ ಪೂರ್ವ ಸಿದ್ಧತಾ ಮಾದರಿ ತರಬೇತಿ ಪರೀಕ್ಷೆ ಜರುಗಿತು. ಈ ಒಂದು ದೈಹಿಕ ಪೂರ್ವ ಸಿದ್ಧತಾ ಪರೀಕ್ಷೆಯ ಪರ ಅಧ್ಯಕ್ಷ ಬಾಲಪ್ಪ ಕಿರಸೂರರು ಹಾಗೂ ಪ್ರಧಾನ ಕಾರ್ಯದರ್ಶಿ ವಿಜಯ ದಳವಾಯಿರು ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮಾತನಾಡಿ, ಪ್ರಥಮ ಬಾರಿಗೆ ಹುನಗುಂದ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು ಹುನಗುಂದ ಮತಕ್ಷೇತ್ರದಲ್ಲಿನ ಮತ್ತು ಬೇರೆ ತಾಲೂಕಿನ ಬಡ ಪ್ರತಿಭಾವಂತ ಅಭ್ಯರ್ಥಿಗಳು ಕೆಲವು ಸಂದರ್ಭದಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದರೂ ಸಹ ದೈಹಿಕ ಪೂರ್ವ ತಯಾರಿಯ ಮಾಹಿತಿ ಕೊರತೆಯಿಂದ ಆರ್ಥಿಕ ಸಹಾಯಕತೆಯಿಂದ ಅವಕಾಶ ವಂಚಿತರಾಗುತ್ತಾರೆ. ಹಾಗಾಗಿ ಅಂತಹ ಅಭ್ಯರ್ಥಿಗಳಿಗೆ ಉಚಿತವಾಗಿ ದೈಹಿಕ ಪೂರ್ವ ಸಿದ್ಧತಾ ಮಾದರಿ ಪರೀಕ್ಷೆಯನ್ನು ನಮ್ಮ ಮಾಜಿ ಸೈನಿಕರ ಸಂಘವು ಹಮ್ಮಿಕೊಂಡಿದೆ ಎಂದರು. ನಂತರ 15 ದಿನಗಳವರೆಗೆ ಜರುಗುವ ತರಬೇತಿಗೆ ಗ್ರಾಮೀಣ ಅಭ್ಯರ್ಥಿಗಳು ಹಾಜರಾಗಲು ವಸತಿ ವ್ಯವಸ್ಥೆ ಮತ್ತು ಕಾರ್ಯಾಲಯದ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸುತ್ತಾ, ನಾವು ಸದ್ಯ ಬಾಡಿಗೆ ರೂಪದಲ್ಲಿ ತಾತ್ಕಾಲಿಕ ಕಾರ್ಯಾಲಯ ವ್ಯವಸ್ಥೆ ಮಾಡಿಕೊಂಡಿದ್ದು ಅದು ನೀರು, ವಿದ್ಯುತ್ ಸೇರಿ ಇತರೆ ಮೂಲ ಸೌಲಭ್ಯದ ಕೊರತೆಯಿದೆ. ಮತ್ತೊಂದೆಡೆ ಶಾಶ್ವತವಾದ ಕಾರ್ಯಾಲಯದ ವ್ಯವಸ್ಥೆಗೆ ತಾಲೂಕಾ ಆಡಳಿತ ಮತ್ತು ಜಿಲ್ಲಾಡಳಿತ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ವಿಳಂಬವಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಆ ಒಂದು ವ್ಯವಸ್ಥೆಯನ್ನು ಸಹ ಕೈಗೊಳ್ಳುವುದಾಗಿ ತಿಳಿಸಿದರು. ಇಲ್ಲಿ ತಾಲೂಕಾ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಸರ್ಕಾರಗಳು ಗಮನಿಸಬೇಕಾದ ಅಂಶೆಂದರೆ ದೇಶ ಸೇವೆಗೆ ಹೋಗಬೇಕೆನ್ನುವ ಬಡ ಅಭ್ಯರ್ಥಿಗಳ ದೈಹಿಕ ಮತ್ತು ಮಾನಸಿಕ ಸದೃಢತೆಯ ಸಿದ್ಧತೆಗೆ ದೇಶ ಸೇವೆಗೈದ ಮಾಜಿ ಸೈನಿಕರ ಸಂಘವು ಉಚಿತ ತರಬೇತಿ ನೀಡುತ್ತಿದೆ ಎಂದರೆ, ಇನ್ನೂ ಆರದಿರುವ ಅವರ ನಿಸ್ವಾರ್ಥ ದೇಶ ಸೇವೆ ತುಡಿತ ಮತ್ತು ಸಮಾಜಮುಖಿ ಕೆಲಸಕ್ಕೆ ತ್ವರಿತವಾಗಿ ಸೈನಿಕರ ಕಾರ್ಯಾಲಯಕ್ಕೆ ನಿವೇಶನ ಮಂಜೂರಾತಿ ಕಲ್ಪಿಸಬೇಕೆಂಬುದು ಮನಗಾಣಬೇಕಿದೆ. ನಂತರ ವಿಎಂಎಸ್ಆರ್ ಕಾಲೇಜಿನ ಎನ್ಸಿಸಿ ಘಟಕದ ಕಮಾಂಡರ್ ಆದ ಲೆಫ್ಟಿನೆಂಟ್ ಎಸ್ ಬಿ ಚಳಗೇರಿರು ತರಬೇತಿ ಶಿಬಿರದ ಉದ್ಘಾಟನೆ ಮತ್ತು ತಮ್ಮ ಅನಿಸಿಕೆ ಪರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಉಚಿತವಾಗಿ ತರಬೇತಿ ನೀಡುತ್ತಿರುವುದು ಅತಿ ಹೆಮ್ಮೆಯ ವಿಷಯವಾಗಿದ್ದು ಅಭ್ಯರ್ಥಿಗಳು ಮಾಜಿ ಸೈನಿಕರ ಸಂಘವು ನೀಡುವ ತರಬೇತಿಯನ್ನು ಚಾಚು ತಪ್ಪದೇ ಪಾಲಿಸಿದರೆ ಮತ್ತು ಸಿಕ್ಕಾವಕಾಶ ಸದ್ಬಳಕೆ ಮಾಡಿಕೊಂಡರೆ ಖಂಡಿತವಾಗಿ 18 ಅಭ್ಯರ್ಥಿಗಳು ಆಯ್ಕೆಯಾಗುತ್ತಿರೆಂದು ವಿಶ್ವಾಸ ವ್ಯಕ್ತಪಡಿಸುತ್ತಾ ಇತರೆ ಸಲಹೆಗಳನ್ನು ನೀಡಿ ಶುಭ ಹಾರೈಸಿದರು. ಈ ಒಂದು ಮಾದರಿ ತರಬೇತಿ ಶಿಬಿರದಲ್ಲಿ ಮಾರ್ಗದರ್ಶಕರಾಗಿ ಮಾಜಿ ಸೈನಿಕರಾದ ಷಣ್ಮುಖಪ್ಪ ಮಡಿವಾಳರ, ಮಲ್ಲಪ್ಪ ಉಂಜಿ, ಪರಶುರಾಮ ಬಾರಕೇರ, ಸಂಗನಬಸಪ್ಪ ಹುಲಿಯಾಳರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಬಾಯಿ ಮುಚ್ಚ್ರಿ ತೆಗಿಬೇಕು. ಸ್ಟಾರ್ಟಿಂಗ್ ಏನಿರ್ತಲ್ಲ ಫುಲ್ ಎನರ್ಜಿ ಆಗಿ ಫುಲ್ ಮುಂದೆ ಬಿಡಬೇಕು. ನಿಮ್ಗೆ ಏನು ಡಿಸ್ಟರ್ಬೆನ್ಸ್ ಬಟ್ ನೀವು ಎನರ್ಜಿ ಹಾಕಿ ನೀವೇನು ಒಂದು ಸ್ಟೆಪ್ ಲಾಂಗ್ ಆಗ್ತದೆ ಇರೋದು ಲಾಂಗ್ ರನ್ನು ಯಾವಾಗಲೂ ಸ್ಟೆಪ್ ಲಾಂಗ್ ಮಿನಿಮಮ್ ಜಸ್ಟ್ ಒಟ್ಟು ದೇಹ ಕಬ್ಬಣ ಆಗಬೇಕು. ನಿಮ್ಗೆ ಯಾರು ತರಕ್ಕಾಗಲ್ಲ. ಮಸ್ಟ್ ಪ್ರಿಪೇರ್ ಮೆಂಟಲಿ ನೀವು ಕಾನ್ಫಿಡೆನ್ಸ್ ಇಟ್ಕೊಂಡು ಯಾವ್ದು ಸಕ್ಸಸ್ ಅಂತಾಯ್ತಾ. ಏನು 25 ಮೀಟರ್ ಹೊಡೆದು ಹಾಕಿದ್ರೆ 10-20 ಸೈಡ್ ಹಾಕಿದ್ರು ಅಲ್ಲಿ ಇಂಪಾರ್ಟೆಂಟ್ ಫ್ರೆಕ್ಷನ್ ಆಫ್ ಸೆಕೆಂಡ್ಸ್ ಇರುತ್ತೆ. ವಾಚ್ ಯಾವಾಗಲೂ ಫಸ್ಟ್ ಸ್ಟಾರ್ಟಿಂಗ್ ಕುಡಿಸ್ಬೇಕು. ಫಿನಿಶಿಂಗ್ 25 ಮಾಡ್ಕೊಂಡು ಫುಲ್ ಎನರ್ಜಿ ಹಾಕಿ ಕುಡಿಬೇಕು. 100% 5 ನಿಮಿಷ ಒಳಗಡೆ ನೀವು ಒಂದು 16 5:30 ಬಂದಿರುತ್ತೆ. ಅಲ್ಲಿ 8-10 ಹೊಡಿಲೇಬೇಕು. ವೆರಿ ಇಂಪಾರ್ಟೆಂಟ್ ಫಾರ್ ಫೈನಲ್ ರಿಸಲ್ಟ್. ಕ್ಲಿಯರಾ? ಚಂದ ಹಿಂಗಡಿ ಬೇಡ ಹಿಂಗಡಿ
Down. Down. Hey, ಬಿಡ್ತು ನೋಡು ಮತ್ತೆ. Start. ಯಾರಿಗೆ ಒಳ್ಳೆಯದು ಅವಶ್ಯಕತೆ ಅವರು ಪರಮಾತ್ಮನತ್ತೆ ಮುಂದೆ ಯಾರು ಒಳ್ಳೆಯದು ಆವಾಗ ಚೆನ್ನಾಗಿ ಮನಸ್ಸು ರಿಲ್ಯಾಕ್ಸ್. ಮಮ್ಮಿ 200 ಹುಡುಗರನ್ನಂತೂ ಒಂದು ರೌಂಡ್ ಅಲ್ಲ ಇಲ್ಲಿಗೆ ನಾನು ನೋಡ್ಬಿಟ್ರೆ ಸಣ್ಣ ಹುಡುಗರು ಓಡ್ತಿರ್ತಾರಲ್ಲ ಇಷ್ಟು ಹತ್ರ ಬೆಳೆದ್ರಿ ಎಲ್ಲ ಆಲ್ರೆಡಿ ಎಕ್ಸಾಮ್ ಪಾಸ್ ಆಗಿದೆ. ನೀವು ಎಕ್ಸಾಮ್ ಪಾಸ್ ಆಗಿದ್ದಕ್ಕೆ ಅದಕ್ಕೊಂದು ಫಾಯ್ದಾ ಆಗಬೇಡ, ಅದನ್ನ ಒಟ್ಟು ನಾವು ಕಂಟಿನ್ಯೂ ಮಾಡಬೇಡ. ನೀವು ರನ್ನಿಂಗ್ ಮಾಡ್ತಾ ಇದ್ದು ನೋಡಿ ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಒಟ್ಟು ಯಾವತ್ತೂ ನೀವು 5.5 ಮಿನಿಟ್ ಯಾವತ್ತೂ ನೆನೆಸಬೇಡ, ಯಾವಾಗಲೂ ಮಾಡೋಂಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಲಾಂಗ್ ರನ್ ಎಷ್ಟೊಂದು 8 ರಿಂದ 10 ಕಿಲೋಮೀಟರ್ ಬೆಳಗ್ಗೆ ನೋಡ್ಬೇಕು, ಟೈಮಿಂಗ್ ಹಚ್ಬೇಕು. ತುಂಬ ದಮ್ ಸಾಯ್ತೈತಿ. ನೋಡಲಿಲ್ಲ ನಿಮ್ಗೆ ಸ್ಟೆಪ್ ಬರಲ್ಲ ಕಿಲೋಮೀಟ್ರ್ ಫುಲ್ ಲಾಂಗ್ ರನ್ ತಮ್ಮ ಹತ್ಬಾರ್ದು. ಎಷ್ಟೇ ಹೊಡೆದ್ರು ನಮ್ಗೆ ಒಟ್ಟು ಟಯರ್ಡ್ನೆಸ್ ಆಗ್ಬಿಡ್ದು. ಒಟ್ಟು ಸಾಯಂಕಾಲ ಪ್ರತಿ ದಿವಸ ಟೈಮಿಂಗ್ 5 ಮಿನಿಟ್ ನಾವು ಬರಲೇಬೇಕು. ಒಂದು ಹಂತಕ್ಕೆ ಕಷ್ಟ ಒಂದು ಸರಿಯಾಗಿ ನಡೀತಿಲ್ಲಪ್ಪ ಅಂದ್ರೆ ಒಳ್ಳೆ ಎಕ್ಸಾಮ್ ಪಾಸ್ ಆಗೋ ಚಾನ್ಸ್ ಸಿಗಲ್ಲ ಇರುತ್ತೆ. ಒಂದ್ಸಲ ಎಕ್ಸಾಮ್ ನೀವು ಕಂಪಲ್ಸರಿ 5 ಮಿನಿಟ್ ನಮ್ದು ಆರಾಮ್ಸೆ ನಿಮ್ಮ ಗುರಿ ಏನಾಗ್ತೈತಿ. ಓಕೆ, ಈಗ 4 ಗಂಟೆಗೆ 4:15ಗೆ ಬರೋಗಿಲ್ಲ, 6 ಗಂಟೆ ತನಕ ನೋಡ್ಬೇಕು. 6 ಗಂಟೆ ತನಕ ನೋಡಿದ್ರೆ ಫುಲ್ ಎಕ್ಸರ್ಸೈಸ್ ಮಾಡ್ಬೇಕು. ಈ ಕೈ ಎಲ್ಲ ನೋಸ್ತಿರ್ಬೇಕಲ್ಲ, ಹೊಡಿತೀರಿ ನೀವು. ಕೈ ತಾಕತ್ತ ಬರಲ್ಲ, ಎಷ್ಟು ವೇಟ್ ಬರ್ತೈತೆ ಈ ಥರ ನೋಡಿ. ಏನ್ರ ಏನೇ ಸ್ಪೋರ್ಟ್ಸ್ಮನ್ ಅಲ್ಲಿ ನೀವಿಬ್ಬರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಈಗ ಎಷ್ಟು ಅಭ್ಯರ್ಥಿಗಳಿಗೆ ನೀವು ಏನ್ರಿ ದೈಹಿಕ ಪರೀಕ್ಷೆಗೆ ತರಬೇತಿ ಕೊಡ್ತೀವಿ? ಅಗ್ನಿವೀರ ಈಗ ಏನು ಇವರು ಸೇನೆಗೆ ಭರ್ತಿ ಆಗಾಗ್ತಾರೆ, ಅವ್ರಿಗೆ ಎಷ್ಟು ದಿವಸದ ತರಬೇತಿಯನ್ನು ಇಟ್ಕೊಂಡಿದ್ರಿ, ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಪ್ರಪ್ರಥಮ ಬಾರಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುಣಗುಂದ್ ಅವರ ದಳವ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ದಳವಾಯಿ ಅವರ ನೇತೃತ್ವದಲ್ಲಿ ಈ ನಮ್ಮ ಹುಣಗುಂದ್ ತಾಲೂಕಿನ ಒಂದು 18 ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮ್ ಪಾಸ್ ಆಗಿದ್ದಾರೆ, ಅಗ್ನಿವೀರ ಎಕ್ಸಾಮ್ ಪಾಸ್ ಆಗಿದ್ದಾರೆ. ಅವರು ಮುಂದಿನ ಪ್ರಕ್ರಿಯೆ ಭರ್ತಿ ಯಾವ ಥರ ನಡೆದೈತೆ ಅದರ ಸಲುವಾಗಿ ನಾವು ಒಂದು ಮಾದರಿಯಾಗಿ ಒಂದು ಟೆಸ್ಟನ್ನು ಅರೇಂಜ್ ಮಾಡಿದ್ವಿ. ಅದು ನಮ್ಮ ದಳವಾಯಿ ಅವರ ನೇತೃತ್ವದಲ್ಲಿ. ಅಂದರೆ ಮುಂದೆ ನಮಗೆ ಭರ್ತಿಯಾಗಿ ಹೋಗೋ ಮುಂದೆ ಏನೋ ನಾವು ಇವೆಂಟ್ ಅಟೆಂಡ್ ಮಾಡ್ತಿದ್ವಿ, ಯಾವ ಥರ ಅಟೆಂಡ್ ಮಾಡ್ಬೇಕಂತ ಹೇಳೋದಕ್ಕಾಗಿ ಇದೊಂದು ಮಾದರಿ ಟೆಸ್ಟ್ ಅಟೆಂಡ್ ಮಾಡಿದ್ವಿ. ಅದೇ ಎಷ್ಟು ದಿವಸದ ಇಟ್ಕೊಂಡಿರಿ ಸರ್? ಇವಾಗ ಫಸ್ಟ್ ಟೈಮ್ ಪ್ರಥಮ ಇವತ್ತು ಇಟ್ಕೊಂಡಿವಿ. ಇನ್ಮೇಲೆ ಇವ್ರದ್ದು ಎಕ್ಸಾಮ್ 27 ಇದೆ. ಆ 27 ಒಂದು 25ನೇ ತಾರೀಕಿನವರೆಗೆ ನಾವು ಡೈಲಿ ಅವ್ರಿಗೆ ಫಿಸಿಕಲ್ ಟ್ರೈನ್ ಮಾಡ್ತೀವಿ. ಏನ್ರಿ ಪರೀಕ್ಷೆ ಬರೆದಂಥ ಯುವಕರಲ್ಲಿ ನಮ್ಮ ತಾಲೂಕಿನ ಎಷ್ಟು ಅದಾರೋ, ಗ್ರಾಮ ಮಟ್ಟದ ಎಷ್ಟು ಅದಾವ, ಮತ್ತು ಬೇರೆ ತಾಲೂಕಿಗೆ ಬಂದಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ನಮ್ಮ ಹುಣಗುಂದ್ ತಾಲೂಕು ಹಾಗೂ ಗ್ರಾಮದ ಹುಣಗುಂದ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಎಷ್ಟು ಜನ, ಟೋಟಲ್ 18 ಜನ, ಇವು 18 ಜನ ಪಾಸ್ ಆಗಿದ್ದಾರೆ. ಆ 18 ಜನಕ್ಕೂ ನಾವು ಟ್ರೈನಿಂಗ್ ಕೊಡೋ ಉದ್ದೇಶ ಇಟ್ಕೊಂಡ್ವಿ. ಇದು ಎಷ್ಟು ದಿವಸ ನಡೀತೈತೆ ನಿಮ್ದು ತರಬೇತಿ? ಒಟ್ಟೆ ಟೋಟಲಿ 25ನೇ ತಾರೀಕು ತನಕ ಈ ತರಬೇತಿ ಅಂದರೆ ಎಷ್ಟು ದಿವಸ ಆತ್ರಿ? 15 ದಿವಸದ ತರಬೇತಿ. 15 ದಿವಸ. ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಹುಣಗುಂದ್ ಅಧ್ಯಕ್ಷರು ಬಾಲಪ್ಪ ಕಿರ್ಸೂರು. ಥ್ಯಾಂಕ್ ಯು. ತರಬೇತಿಯಲ್ಲಿ ಈಗ ವಿಶೇಷವಾದಂಥದ್ದು, ಈಗ ಎಷ್ಟು ಅಭ್ಯರ್ಥಿಗಳು ಅಲ್ಲಿಗೆ ಏನ್ರಿ ಕ್ವಾಲಿಫೈ ಆಗ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ಫಸ್ಟ್ ಎಲ್ಲರಿಗೆ ನಮಸ್ಕಾರ. ಯಾಕಂದ್ರೆ ನಮ್ಮ ತಾಲೂಕಿನೊಳಗೆ ಬಹಳ ಜನ ಇನ್ನೂ ಎಕ್ಸಾಮ್ ಪಾಸಾಗಿ ಕುಂತಿದ್ದಾರೆ. ನಮ್ಮ ಕಡೆ ಬಂದಂಥ ಹುಡುಗರು ಈಗ 18 ಹುಡುಗರು, ಇನ್ನೂ ಹಲವಾರು ಜನ ಇದ್ದಾರೆ. ಆದರೆ ಅವ್ರು ಯಾರೂ ನಮ್ಮ ಕಡೆ ಬಂದಿಲ್ಲ.
ಬಟ್ ಈಗ ನಮ್ಮ ಕಡೆ ಬಂದಂಥ ಹುಡುಗರು 18 ಹುಡುಗರು ಅವ್ರಿಗೆ ಮಾತ್ರ ನಾನು ಅಲ್ಲಿ ಇದುವರೆಗೆ ಒಂದು ವಾರ ಮುಂಚೆಗೆ ಇದನ್ನು ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಉಚಿತವಾಗಿ. ಪ್ರಥಮ ಬಾರಿಗೆ ಇದು ನಾವು ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇರೋದು. ಹಾಗಾಗಿ ಇದು 25ನೇ ತಾರೀಕಿನವರೆಗೆ ಇರುತ್ತೆ. ಆದರೆ ನಮ್ಮ ಟಾರ್ಗೆಟ್ ಏನಿದೆ, ಈ 18 ಜನ 18ಕ್ಕೆ 18 ಭರ್ತಿ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ನಮ್ಮದು. ಹಾಗಾಗಿ ಇವರಿಗೆ ಮ್ಯಾಕ್ಸಿಮಮ್ ಈಗ ತೊಗೊಂಡಂಥ ಟ್ರೈನಿಂಗ್ನಲ್ಲಿ ಇದೊಂದು ಮಾದರಿ. ಇದರಲ್ಲಿ ಇನ್ನೂ ಪಾಸು ಫೇಲು ಇರ್ತಾರೆ, ಇನ್ನೂ ಟೈಮ್ ಇದೆ. ಆ ಟೈಮ್ನಲ್ಲಿ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟು ಅಷ್ಟು ಜನ ಸೈನಿಕ ಸೇರುವಂಗೆ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಮಾಡ್ತಾಯಿದ್ದೀವಿ. ಈಗ ಇದ್ರಾಗ ಗ್ರಾಮ ಮಟ್ಟದವರು ಎಷ್ಟು ಅಭ್ಯರ್ಥಿಗಳದೋ ಮತ್ತು ಹೊರಗಿನ ತಾಲೂಕಿನವ್ರು ಬಂದಿದ್ದು ಎಷ್ಟು ಅಭ್ಯರ್ಥಿಗಳದ್ರ ಬಗ್ಗೆ ಮಾಹಿತಿ ಕೊಟ್ಟರೆ? ಹೊರಗಿನ ತಾಲೂಕಿನಲ್ಲಿ ನಮ್ಮ ಒಬ್ಬನೇ ಇದ್ದಾನೆ ಸರ್, ಬಾದಾಮಿ ತಾಲೂಕು ಒಬ್ಬನೇ ಇದ್ದಾನೆ. ಬಾಕಿ ನಮ್ಮ ಸುತ್ತಮುತ್ತಲ ಗ್ರಾಮದವರು ಎಲ್ಲರೂ ಅದಾರ. ಅಮರಾವತಿ ಆಯಿತು, ಹಗೇದಾಳ ಆಯಿತು, ಹಾಗೆ ನಾಗೂರು ಆಯಿತು, ನಮ್ಮ ಹುಣಗುಂದವರು ಅದಾರ. ಇಷ್ಟು ಜನ ನಮ್ಮ ಕಡೆ. ಈಗ ನಿರಂತರ ಈಗ 15 ದಿವಸ ನೀವು ತರಬೇತಿ ಕೊಡ್ತೀರಿ ಅಂತ ಹೇಳ್ತೀರಿ. ಈಗ ತರಬೇತಿ ಕೊಡಬೇಕಾದ್ರೆ ಇವ್ರಿಗೆ ನೀವು ಇಳ್ಕೊಳ್ಳೋಕ್ಕೆ, ವಾಸಲಿಕ್ಕೆ, ರಾತ್ರಿ ಈಗ ಬೆಳಗ್ಗೆ ಬರಲಿಕ್ಕೆ ಅವಕಾಶ ಹೆಂಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿರಿ? ಆ್ಯಕ್ಚುಲಿ ಇವರು ಎಲ್ಲರೂ ಅಲ್ಲಿಂದ ತಮ್ಮ ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಇಲ್ಲಿ ಇಳ್ಕೊಳ್ಳೋಕೆ ಇನ್ನೂ ನಾವು ಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡೋದ್ರಿಂದ ಇನ್ನೂ ನಾವು ಅಕ್ಲಮೆಂಟೇಷನ್ದು ಇದನ್ನು ಪ್ಲ್ಯಾನಿಂಗ್ ಮಾಡಿಲ್ಲ. ಮುಂದೆ ಬರುವ ದಿನಮಾನದೊಳಗೆ ಅಕ್ಲಮೆಂಟೇಷನು ವಿತ್ ಎಕ್ಸಾಮು ಎಲ್ಲದೂ ಟೋಟಲ್ ಎಲ್ಲದೂ ಮಾಡುವ ವ್ಯವಸ್ಥೆ ಮಾಡ್ಬೇಕಂತ ಮಾಡಿದ್ವಿ. ಅಂದರೆ ಮತ್ತು ಈಗ ನಿಮ್ಮದು ಒಂದು ಕಾರ್ಯಾಲಯ ಒಂದು ಏನಾರು ಸ್ಥಾಪನೆ ಮಾಡ್ಕೊಂಡಿರ್ಬೇಕಲ್ಲ, ಯಾಕೆ ಇನ್ನಾದರೂ ಯಾಕೆ ಮಾಡ್ಕೊಂಡಿಲ್ಲ ನೀವು? ಇಲ್ಲ, ನಮ್ಮದು ಆಲ್ರೆಡಿ ನಮ್ಮ ಸಂಘದ ಕಾರ್ಯಾಲಯ ಅದ. ನಮ್ಮ ಸಂಘ ಅಲ್ಲ, ಎಲ್ಲಿ ಮಾಡಿದ್ರಿ ಕಾರ್ಯಾಲಯದ ಬಗ್ಗೆ? ಈಗ ಕಾರ್ಯಾಲಯ ನಮ್ಮದು ಈಗ ನಮ್ಮ ಒಂದು ಸರ್ಕಾರಿ ಒಂದು ಕ್ವಾರ್ಟರ್ಸ್ ನಮಗೆ ಆಫೀಸ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೂ ನಮ್ಮದು ಅವರು ಟೆಂಪ್ರವರಿ, ಅದು ತಾತ್ಕಾಲಿಕ. ನಮಗೆ ಪರ್ಮನೆಂಟಾಗಿ ಆಗ್ಬೇಕಂದ್ರೆ ಆಲ್ರೆಡಿ ನಮಗೆ ಒಂದು ಜಾಗ ಇದಾಗಿದೆ, ಏನೋ ಟರಾವಾಗಿದೆ. ಅದನ್ನು ನಾವು ನಮ್ಮ ಹೆಸರಲ್ಲೇ ಇದನ್ನು ಮಾಡಬೇಕು, ಏನೋ ಲೀಸ್ನಾಗ ತೊಗೊಂಡು ಅದರಲ್ಲಿ ನಾವು ಬಿಲ್ಡಿಂಗನ್ನು ಸ್ಟಾರ್ಟ್ ಮಾಡಿ ಮತ್ತು ಹುಡುಗರಿಗೆಲ್ಲ ತರಬೇತಿಯನ್ನು ಅದ್ರಾಗ ಇದು ಮಾಡಬೇಕು. ಅಲ್ಲ, ಈಗ ಬಂದಂಥ ಅಭ್ಯರ್ಥಿ ಗ್ರಾಮ ಮಟ್ಟದಿಂದ ಬಂದವ್ರಿಗೆ ನಿಮ್ಮ ಕಾರ್ಯಾಲಯದಲ್ಲಿ ಅವರು ಇಳ್ಕೊಳ್ಳೋಕೆ ಅವಕಾಶ ಕೊಡ್ಬೋದಿತ್ತಲ್ಲ? ಇನ್ನೂ ಅಲ್ಲಿ ಆ ವ್ಯವಸ್ಥೆ ಇಲ್ಲ ಸರ್. ಹಾಗಾಗಿ ಈಗ ಇನ್ನೂ ಇದು ಅಂದರೆ ಇವಾಗ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಒಂದು ಸ್ವಲ್ಪ ಅಸ್ತವ್ಯಸ್ತ ಇದೆ. ಇನ್ನು ಮುಂದಿನ ದಿನಮಾನದಾಗ ಅವ್ರಿಗೆ ಒಂದು ಇದನ್ನು ಏನು ನಮ್ಮೊಂದು ಬಾಡಿಗೆ ಹಿಡಿದು ಅವರಿಗೆ ಒಂದು ಇರುವಂಥ ವ್ಯವಸ್ಥೆನೂ ಕೂಡ ಮಾಡ್ತೀವಿ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುಣಗುಂದ ಪ್ರಥಮ ಬಾರಿಗೆ ತರಬೇತಿ ಕೊಡೋಕತ್ತಿದ್ದೆ. ನಿಮಗೆ ಹೇಗೆ ಅನಿಸುತ್ತದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುಣಗುಂದ ಘಟಕದ ವತಿಯಿಂದ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗಾಗಲೇ ಸುಮಾರು 18 ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಿಂದ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದಾರೆ. ಅವ್ರು ಈಗ ಹೋಗಬೇಕಾದದ್ದು ಫಿಸಿಕಲ್ ಫಿಟ್ನೆಸ್ಗೆ. ಆ ಒಂದು ಫಿಸಿಕಲ್ ಫಿಟ್ನೆಸ್ ತರಬೇತಿಯನ್ನು ನಮ್ಮ ಹುಣಗುಂದ ಘಟಕದ ಮಾಜಿ ಸೈನಿಕರ ಸಂಘ ಹಮ್ಮಿಕೊಂಡಿದ್ದು ಭಾಳಷ್ಟು ಸಂತೋಷಕರವಾದಂಥ ವಿಷಯ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅವರು ದೈಹಿಕವಾಗಿ ಸದೃಢವಾಗಿರ್ತಾರೆ, ಆದರೆ ಅವರಲ್ಲಿ ಪ್ಲ್ಯಾನಿಂಗ್ ಇರೋಂಗಿಲ್ಲ, ಸ್ಕಿಲ್ ಇರೋಂಗಿಲ್ಲ. ಸದೃಢ ಇದ್ದರೂ ಕೂಡ ಅವ್ರು ಫಿಸಿಕಲ್ ಫಿಟ್ನೆಸ್ನಾಗ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರಿಗೆ ಸಾಕಷ್ಟು ಅದರ ಅನುಭವ ಇರುವುದರಿಂದ ವಿದ್ಯಾರ್ಥಿಗಳ ದೀರ್ಘಕಾಲಕ್ಕೆ 15 ದಿನಗಳವರೆಗೆ ತರಬೇತಿ ಕೊಡುವುದರಿಂದ ಅವರು ಮುಂಬರ್ತಕ್ಕಂಥ ದೈಹಿಕ ಸದೃಢತೆಯಲ್ಲಿ ಅವ್ರು ನಿರಗ್ರಹವಾಗಿ ತೇರ್ಗಡೆಯನ್ನು ಒಂದೇ ಹೊಂತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಪ್ಪ ಅಂತಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಪರೀಕ್ಷೆಗೆ ನಾವು ಹೋಗಬೇಕಾಗಿದೆ, ಲಿಖಿತವಾಗಿರ್ಬೋದು, ಅದು ದೈಹಿಕವಾಗಿರ್ಬೋದು, ಆದರೆ ಅದು ಪ್ರಿಪ್ರೇಷನ್ ಏನಿದೆಲ್ಲ ಅದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಲಿಖಿತ ಪರೀಕ್ಷೆಗಳು ಪಾಸ್ ಆಗ್ಯಾರ ಅಂತಂದರೆ ಅವೆಲ್ಲ ವಿದ್ಯಾರ್ಥಿಗಳು ಫಿಸಿಕಲ್ ಫಿಟ್ನೆಸ್ 100ಕ್ಕೆ 100ರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಅವರ ತರಬೇತಿ ಕೂಡ ಅಷ್ಟೇ ಬಲಿಷ್ಠವಾಗಿರುತ್ತೆ. ಇಷ್ಟೆಲ್ಲ ಮಾಜಿ ಸೈನಿಕರು ಸ್ವ ಆಸಕ್ತಿಯಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ₹1 ಫೀಸ್ ಇಲ್ಲಾರ್ದೆ ಸೆಲ್ಫ್ ಇಂಟ್ರೆಸ್ಟ್ಲಿಂದ ಬಂದು ಇವತ್ತು ವಸ್ತ್ರದ ಮಹಾವಿದ್ಯಾಲಯದೊಳಗೆ ಅವರಿಗೆ ಬೆಳಗ್ಗೆ 6 ಗಂಟೆಯಿಂದ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಈ ತರಬೇತಿಯನ್ನು ಉದ್ಘಾಟನೆ ಮಾಡಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಏನು ಇವತ್ತು ಮಾಜಿ ಸೈನಿಕರು ತಮ್ಮ ಅನುಭವವನ್ನು ತಮಗೆ ಮಾರ್ಗದರ್ಶನ ಮಾಡ್ತಾರೆ, ಅದನ್ನು ಸರಿಯಾಗಿ ನೀವು ಚಾಚು ತಪ್ಪದೆ ಪಾಲನೆ ಮಾಡಿದ್ದೇ ಆಯ್ತಪ್ಪ ಅಂದರೆ ನೀವೆಲ್ಲ ವಿದ್ಯಾರ್ಥಿಗಳು ದೈಹಿಕವಾಗಿ 100ಕ್ಕೆ 100ರಷ್ಟು ಪಾಸ್ ಆಗೋದ್ರಲ್ಲಿ ಸಂಶಯನೇ ಬೇಡ. ಆದರೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಸತತ ಪ್ರಯತ್ನ ಅನ್ನೋದಿತ್ತು ಅಂದರೆ ಜೀವನದಲ್ಲಿ ಖಂಡಿತವಾಗಿ ನೀವು ಏನು ಬೇಕಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತಿ ಅಂತ ಮಾರ್ಗದರ್ಶನವನ್ನು ಮಾಜಿ ಸೈನಿಕರು ನಿಮಗೆ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೋಬೇಕು. ಇವತ್ತು ಸೆಲ್ಫ್ ಇಂಟ್ರೆಸ್ಟ್ಲಿಂದ ಇವತ್ತು ಉಚಿತವಾಗಿ ನಮ್ಮ ತಾಲೂಕಿನಿಂದ ಇಷ್ಟೆಲ್ಲ 18 ವಿದ್ಯಾರ್ಥಿಗಳು ಈಗೇನು ನೀವು ಬಂದಿದ್ದೀರಲ್ಲ 18 ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅನ್ನೋ ಆಶಯ ಭಾವನೆಯೊಂದಿಗೆ
ಅವರು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಆ ಶೆಡ್ಯೂಲ್ ಪ್ರಕಾರ ನೀವು ಪ್ರಾರಂಭ ಮಾಡ್ಕೊಂತ ಹೋಗ್ರಿ. ಖಂಡಿತವಾಗಿ ಮುಂದೆ 27ನೇ ತಾರೀಕಿಗೆ ಏನಿದೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ನೊಳಗೆ ನೀವೆಲ್ಲರೂ ಖಂಡಿತವಾಗಿ ಪಾಸ್ ಆಗ್ತೀರಿ. ಈ ದೇಶ ಸೇವೆ ಮಾಡ್ತಕ್ಕಂಥ ಭಗವಂತ ನಮ್ಮ ತಾಲೂಕಿನಿಂದ ಇಷ್ಟೆಲ್ಲ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಳ್ಳಿ. ಅದಕ್ಕೆಲ್ಲ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾಜಿ ಸೈನಿಕರ ಸಂಪೂರ್ಣವಾದಂಥ ಬೆಂಬಲ ನಮಗೆ ಇರುತ್ತೆ. ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಹೆಂಗಿರ್ತಂದರೆ ಒಂದು ಸಹ ಗ್ರೌತ್ ಆಗೋಂಥದ್ದಲ್ಲ, ಇದು ನಿರಂತರವಾದಂಥ ಪ್ರಯತ್ನ ಇದ್ದಾಗ ಮಾತ್ರ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಗ್ರೌತ್ ಆಗೋಕ್ಕೆ ಸಾಧ್ಯ ಐತಿ. ಅಲ್ಲಿ ಪ್ರಾರಂಭದೊಳಗೆ ನಿಮ್ಗೆ ಸ್ವಲ್ಪ ಸ್ಟ್ರೇನ್ ಅನಿಸ್ಬೋದು, ಆಯಾಸ ಅನಿಸ್ಬೋದು, ಕಷ್ಟ ಅನಿಸ್ಬೋದು. ಆದರೆ ಕ್ರಮೇಣವಾಗಿ ನಿಮ್ಗೆ ಆಯಾಸ ಹೋಗುತ್ತೆ, ನಿಮ್ಗೆ ಫಿಟ್ನೆಸ್ ಬರುತ್ತೆ. ಈ 1400 ಮೀಟ್ರ್ ಏನು ರನ್ನಿಂಗ್ ಮಾಡ್ತಿರಲ್ಲ ಅದೊಂದು 5 ನಿಮಿಷದ ಒಳಗಡೆ ನೀವು ಓಡ್ತಕ್ಕಂಥ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಂಡು ನೀವು ಓಡಿದ್ರೆ ಖಂಡಿತವಾಗಿ 5 ನಿಮಿಷ ನೀವು 16 ಮೀಟ್ರ್ ಫಿನಿಷ್ ಮಾಡಿಬಿಡ್ತೀವಿ. ಅದು ಬಂದ ನನಗೆ ಅನಿಸ್ ಮಟ್ಟಿಗೆ ನಿಮ್ಗೆ ಸ್ವಲ್ಪ ಕಠಿಣ ಅನಿಸ್ಬೋದು. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಉಸಿರಾಟ ಕ್ರಿಯೆಗೆ ಸಂಬಂಧಪಟ್ಟಂಥ ಇದು 1600 ಮೀಟ್ರ್ ಇದೆ. ಹಾಗಾಗಿ ಅದು ಪ್ರಾಕ್ಟೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ರಮೇಣವಾಗಿ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ನಿಮ್ಮ ಉಸಿರಾಟ ಕ್ರಿಯೆಯ ಬಗ್ಗೆ ನಿಮ್ಗೊಂದು ಆತ್ಮವಿಶ್ವಾಸ ಬರುತ್ತೆ. 1600 ಮೀಟ್ರ್ ಅಂದರೆ 400 ಮೀಟ್ರ್ 4 ರೌಂಡ್ ಹೊಡಿದ ಮೇಲೆ ಕೂಡ ನಿಮ್ಗೆ ಆಯಾಸ ಆಗೋದಿಲ್ಲ, ಉಸಿರಾಟ ಕ್ರಿಯೆ ವೇಗವಾಗಿ ಕೂಡ ನಡೆಯೋದಿಲ್ಲ. ಅಂದರೆ ದಮ್ ಹತ್ತೋದಿಲ್ಲ ಅಂತಿರಲ್ಲ, ದಮ್ ಹತ್ತೋದಿಲ್ಲ. ಹಾಗಾಗಿ ಇದಕ್ಕೆ ಮೆಡಿಸಿನ್ ಅಪ್ಪ ಅಂತಂದರೆ ನಿರಂತರವಾದಂಥ ಪ್ರಾಕ್ಟೀಸ್. ಅದಕ್ಕೆ ನಾನು ಕೊನೆಯದಾಗಿ ನಾನು ಮಾತೇನು ಹೇಳ್ತೀನಪ್ಪ ಅಂತಂದರೆ ಈ 18 ವಿದ್ಯಾರ್ಥಿಗಳು ಭಾರತೀಯ ಸೈನ್ಯದಲ್ಲಿ ಅಗ್ನಿವೀರರಾಗಿ ನೇಮಕಾತಿ ಹೊಂದಬೇಕು. ಇಳಕಲ್ನ ಚಿತ್ತರಿ ಚಿಜ್ಯೋತಿ ಮಹಾಂತ ಶ್ರೀಗಳ ಆಶೀರ್ವಾದದೊಂದಿಗೆ ಇಲ್ಲೇನು ಇವತ್ತು ಮಾಜಿ ಸೈನಿಕರ ಸಂಘ ಇವತ್ತು ಆಸಕ್ತಿಯಿಂದ ನಿಮ್ಮ ಬೆಂಬಲಕ್ಕೆ ನಿಂತು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ಯಶಸ್ವಿ ಆಗಲಿ, ತಮ್ಮ ಮುಂದಿನ ಜೀವನ ಉಜ್ವಲ ಆಗಲಿ ಅಂತ ತಿಳ್ಕೊಂಡು ಈ ಮಹಾವಿದ್ಯಾಲಯದ NCC ಅಧಿಕಾರಿಯಾಗಿ ನಾನು ಹಾರೈಸ್ತಾ ಇದ್ದೇನೆ. ನಮಸ್ಕಾರಗಳು. ಧನ್ಯವಾದ.